ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ದಿನದ ಹಾಸ್ಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಮೀನಾ ಮನೆಯವರೆಲ್ಲರೂ ಕೂಡ ಅಪ್ಪನಿಗೆ ಪೂಜೆ ಮಾಡಿ ಕೂತಿರ್ತಾರೆ. ಕೂತಾಗ ಯಾರು ಕೂಡ ಪ್ರಸಾದನ ಸ್ವೀಕರಿಸೇ ಇರೋದಿಲ್ಲ. ಆಗ ಮೀನಾ ಎದ್ದು ಬಂದು ಅವ್ರ ಅಪ್ಪನ ಮುಂದೆ ಇರ್ತಕ್ಕಂತಹ ಎಡೆ ಪೂರ್ತಿ ತೆಗೆದುಕೊಂಡು ಕೂತ್ಕೋತಾಳೆ. ಬಾಳೆ ಎಲೆ ಸಮೇತ ಎಲ್ಲ ಕೂತ್ಕೊಂಡಾಗ ಇದೇನಮ್ಮ ಮಾಡ್ತಾ ಇದೀಯಾ ಅಂತ ಕುಸುಮ ಕೇಳ್ತಾರೆ. ಅಪ್ಪ ಬದುಕಿದ್ದಾಗ ನಾವು ಒಂದಿನ ಹಸ್ಕೊಂಡಿದ್ರು ಕೂಡ ಸಹಿಸ್ತಾ ಇರ್ಲಿಲ್ಲ, ಅಂಥದ್ರಲ್ಲಿ ಎಲ್ರು ಕೂಡ ಹಸ್ಕೊಂಡಿದ್ರೆ ಅಪ್ಪನಿಗೆ ಬೇಜಾರಾಗಲ್ವಮ್ಮ. ಅವತ್ತು ಅಪ್ಪ ದುಡ್ಡು ತಂದಾಕೋದು ಅನ್ನ, ಇವತ್ತು ಅಪ್ಪನಿಗೆ ಪೂಜೆ ಮಾಡಿ ಅಪ್ಪ ಕೊಟ್ಟಿರ್ತಕ್ಕಂಥ ಪ್ರಸಾದ ನೈವೇದ್ಯ ಅದನ್ನ ತಿಂತಾ ಇದೀನಮ್ಮ, ಅವ್ರು ಕೊಟ್ಟಂತ ಪ್ರಸಾದ ಅಂತ ಹೇಳ್ತಾಳೆ. ಹೇಳ್ದಾಗ ಆಮೇಲೆ ಎಲ್ರು ಬಂದು ಊಟ ಮಾಡ್ತಾರೆ. ಆಮೇಲೆ ಊಟ ಮಾಡ್ಬಿಟ್ಟು ಮನೆಗ್ ಬರ್ತಾಳೆ. ರಂಗನಾಥ್ ಅವರು, ಏನಮ್ಮ ಎಲ್ಲ ಚೆನ್ನಾಗೈತಾ ಮೀನಾ ಅಂತಾರೆ. ಅಳ್ತಾ ನಿಂತ್ಕೋತಾಳೆ. ಏನಮ್ಮ ಏನಾಯ್ತು ಹೇಳಮ್ಮ, ನೀನ್ ಹಿಂಗ್ ಅಳ್ತಾ ಇದ್ರೆ ನಾನು ಏನು ತಿಳ್ಕೊಬೇಕಮ್ಮ ಅಂತ ಹೇಳ್ತಾರೆ. ಹೇಳ್ದಾಗ ಮಾವ ಅದು ಅಂತ ಹೇಳಿ ಶುರು ಮಾಡ್ತಾಳೆ. ಅವತ್ತು ಮಂಜ ಅವನು ತಿರಸ್ಕಾರವಾಗಿ ಮಾತಾಡೋದ್ರಿಂದ ಬೇಸರಗೊಂಡು ಮತ್ತೆ ಜೊತೆಗೆ ಅಲ್ಲಿ ಅವ್ರ ಅತ್ತೆನೂ ಕೂಡ ಅವಮಾನ ಮಾಡ್ತಾರೆ. ಅಳಿಯಲ್ಲ ರೌಡಿ, ಇನ್ನೇನ್ ದೊಡ್ಡ ರೌಡಿ ಅಂತ ತಿಳ್ಕೊಬಿಟ್ಟಿದ್ದಾನೆ ಅಂತ ಯಾವಾಗ ಅವಮಾನ ಮಾಡೋಂಗೆ ಮಾತಾಡ್ತಾರೋ ಎಲ್ಲ ಸಿಟ್ಟು ಬಂದು ಮಂಜ ಎಂತವನು ಅಂತ ಗೊತ್ತಿದ್ರು ಕೂಡ ಈ ರೀತಿ ಮಾತಾಡ್ತಾರಲ್ಲ, ತಿಳ್ಕೊಳ್ಳೋದಲ್ಲ ನಿಜಾನ ಅಂತ ಹೇಳಿ ಪರಸ್ಪರ ಒಬ್ರಿಗೊಬ್ರು ಕೈ ಮಿಲಾಯಿಸ್ಕೊಳ್ತಾರೆ. ಕೈ ಮಿಲಾಯಿಸ್ಕೊಂಡು ಮಂಜನ್ಗೆ ಹೊಡೆದು ಬಿಡ್ತಾನೆ ಸೂರ್ಯ. ಹೊಡೆದಿರೋ ವಿಚಾರನ ಎಲ್ಲ ಹೇಳ್ತಾಳೆ. ಹೇಳ್ಬಿಟ್ಟು, ಮಾವ ಏನ್ ಅನ್ಯಾಯ ಮಾಡಿದೀವೋ ಗೊತ್ತಿಲ್ಲ ಮಾವ, ಇಷ್ಟು ದಿನ ಚೆನ್ನಾಗೇ ಇದ್ರು, ಅದ್ ಯಾಕೆ ಹಿಂಗ್ ಆಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ ಮಾವ ನನಗೆ ಅಂತ ಹೇಳಿ ಹತ್ಕೊಂಡು ಹೇಳ್ತಾಳೆ. ನಾನು ಆವತ್ತೇ ನಾವು ಬೊಗಳುತ್ತರ ಬೊಗಳುದೆ ಶಾಂತಿ ಹೇಳ್ತಾಳೆ ಈಗಂತ. ಇವನ್ ಗಳಿಗೆಗೊಂದು ವೇಷ ಬದಲಾಯಿಸ್ತಾನೆ, ಇವನನ್ನ ನಂಬೇಡ ಅಂತ ನೀನ್ ಕೇಳಲಿಲ್ಲ ರೀ. ಕೋತಿಗೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕಿ ಕೋತಿ ನೀನ್ ಮರದ ಕೆಳಕ್ಕೆ ಮಲಕ್ಕೋ ಅಂದ್ರೆ ಮಲ್ಕೊಳತ್ತ, ರೆಂಬೆಯಿಂದ ರೆಂಬೆಗೆ ಆಡ್ತಾನೆ ಇರುತ್ತೆ. ಡಿಟ್ಟೋ ನಾನು ಕೋತಿಗಳ ಜಾತಿಗೆ ಸೇರಿದ್ರೆ ಪಕ್ಕ ಕಿಂಕಾಂಗೆ ಬಿಡು ಸಕ್ರೆ ಅಂತ ಹೇಳ್ತಾರೆ. ಎದುರುಗಡೆ ಕಾಡೆ ಬರ್ಲಿ ತಲೆ ಕೆಡ್ಸ್ಕೊಳ್ಳೋ ಅಂತ ಮಗನೇ ಅಲ್ಲ ಅಂತ ಅಂತಾನೆ. ಅದಕ್ಕೆ ರಂಗನಾಥ್ ಅವರು, ನಿನ್ ಮಗನೇ ಅಲ್ಲ ಕಣೋ ಮೃಗ, ಥೂ ಅಪ್ಪ ಅಂತ ಕರೀತಾನೆ. ಅಪ್ಪ ಅಂತ ಕರೀಕ್ ನಾಚಿಕೆ ಆಗಲ್ವೇನೋ ನಿನಗೆ? ಏನ್ ಹೇಳ್ಕಳ್ಸಿದ್ನಿ ನಿನಗೆ? ನಾನು ಏನ್ ಹೇಳ್ಕಳ್ಸಿದ್ದೆ ನಿನಗೆ? ನೊಂದಿದರ್ಕೊಣೋ ಜೀವನದಲ್ಲಿ ಇದ್ದೊಬ್ಬ ಮಗನ ಕೈ ಮುರಿದು ಬಂದಿದೀಯ, ಜವಾಬ್ದಾರಿ ತಗೊಂಡು ಮಗನ್ ತರ ಕಾರ್ಯನಿರ್ವಹಿಸ್ ಬಾ ಅಂತ ಕಳ್ಸಿದ್ರೆ ಏನ್ ಮಾಡಿದ್ದು ನೀನು? ನಾನು ಅದಕ್ಕೆ ಅಂತಾನೆ ಹೋಗಿದ್ದು. ಒಳ್ಳೆ ಕಾಟನ್ ಕ್ಯಾಂಡಿ ಇದ್ದಂಗಿದ್ದಾನೆ ಆ ಮಂಜ, ಮುಟ್ಟೋದಿರ್ಲಿ ನೋಡಿದ್ರೇನೆ ಕರ್ಗೋಗ್ಬಿಡ್ತಾನೆ. ಹೆಂಗ ಮಾತಾಡ್ತಾನೆ ಗೊತ್ತೇನಪ್ಪ ಅವನು? ನೀನ್ ಮಾಡೋ ಕೆಲ್ಸ ಅಂತದ್ದು, ಅವನ್ ಮಾಡಿರೋ ಕೆಲ್ಸನೂ ಅಂತದ್ದು. ಏನ್ ಮಾಡಿದಾನೆ ಅಂತಾನೆ ನಾನು ಕೇಳ್ತಾ ಇರೋದಂತ ನೀನ್ ಅಂತಾಳೆ. ಮಾತಾಡೋ ರಂಗನಾಥ್ ಅವ್ರು ಕೇಳ್ತಾರೆ, ಯಾಕೋ ಸುಮ್ನಾದೆ? ಸಹವಾಸ ಕುಡಿತೀಯ ಅಂತ ಗೊತ್ತಿತ್ತಪ್ಪ, ಆದ್ರೆ ನಿನ್ನ ಸಹವಾಸದಲ್ಲಿ ಇದ್ದೋರ್ನೆಲ್ಲ ಬಡಿತೀಯ ಅಂತ ಗೊತ್ತಿರ್ಲಿಲ್ಲ ಕಣೋ ಅಂತ ಹೇಳ್ತಾರೆ. ಅವನ್ ತಲೆ ಮೇಲೆ ಕೈ ಇಟ್ಕತಾನೆ. ಆ ಮನೆ ಮಗನ್ ತರ ಇರು ಅಂದ್ರೆ ಆ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳು ಮಾಡಿ ಬಂದಿದೀಯಲ್ಲೋ. ಏಯ್ ರೌಡಿ ಏನೋ ನೀನು? ನಿಮ್ ಅಜ್ಜಿ ತಿನ್ಸಂತ ತುತ್ತಲ್ಲಿ ಇಷ್ಟೊಂದು ಕ್ರೂರತ್ವ ತುಂಬಿದೀಯಾ ಪಾಪ? ದಯವಿಟ್ಟು ನನ್ನ ಮಾತು ಕೇಳು. ಬೇಡ ಕಣಪ್ಪ, ನೀನ್ ಎಲ್ರು ನೋಯಿಸಿ ಆಮೇಲೆ ಸಮಜಾಯಿಷಿ ಕೊಡೋ ಮಾತನ್ನ ಕೇಳಿ ಕೇಳಿ ಸಾಕ ಹೋಗಿದೆ ಕಣೋ. ಬೇಡ, ಇನ್ನೇನು ಹೇಳ್ಬೇಡ, ನೀನು ಮುಖ ನನಗೆ ತೋರ್ಸ್ಬೇಡ ಅಂತ ಹೇಳಿ ರಂಗನಾಥ್ ಅವ್ರು ಅಂತಾರೆ. ಆಮೇಲೆ ನನ್ನ ನೋಡಕ್ಕೆ ಅಂತೇಳಿ ಓಡಾಡ್ಕೊಂಡು ಬರ್ಬೇಡ ಅಚ್ಚಿ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ ರಂಗನಾಥ್ ಅವರು. ಇತ್ತ ರೋಹಿಣಿ ಮತ್ತೆ ಶಾಂತಿ ಇಬ್ರುವೆ ಆಟ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಮೀನಾ ಅತ್ತ ಹೊರಟೋಯ್ತಾಳೆ. ಸೂರ್ಯ ಒಬ್ನೇ ಮೌನವಾಗಿ ನಿಂತ್ಕೊಳ್ತಾನೆ. ಆನಂತರ ಅವನು ಕೂಡ ಮೀನನ ಹಿಂದೆ ಹೋಗ್ತಾನೆ. ನೋಡ್ದ್ಯಾ ಆ ಹೂ ಮಾರೋಳ ಕತೆ ಏನಾಯ್ತು ಅಂತ ಹೇಳಿ ಖುಷಿ ಪಡ್ತಾಳೆ ಪಾಪ. ಇತ್ತ ಮೀನ ಬಂದು ಅಡ್ಗೆ ಮನೇಲಿ ನಿಂತ್ಕೊಳ್ತಾಳೆ, ಆಳ್ತಾ ಇರ್ತಾಳೆ. ಹೇ ಹೆಂಡ್ತಿ, ಏನು ಅಲ್ಲಿ ನಡೆದಿದ್ದೆಲ್ಲ ಚಾಚು ತಪ್ಪದಲ್ಲೇ ತಂದು ಇಲ್ಲಿ ಅವಧಿ ಒಪ್ಪಿಸ್ಬಿಟ್ಟ ಅಪ್ಪನಿಗೆ? ಈ ಮನೆಯಲ್ಲಿ ನನಗಿರೋದು ಅಂತ ಮಾವ ಒಬ್ರೇ ತಾನೆ, ಕಷ್ಟ ಅಂತ ಇದ್ರೆ ಹಂಚ್ಕೊಳಕ್ಕೆ ಅವ್ರೊಬ್ರೇನೆ ಇರೋದು, ಅವ್ರನ್ನ ಬಿಟ್ರೆ ಇನ್ಯಾರ ಹತ್ರ ಹಂಚ್ಕೊಳ್ಳಿ? ಆಯ್ತಮ್ಮ ಆಯ್ತು, ನೋಡ್ದಿಯಲ್ಲ ಅದ್ರ ಪರಿಣಾಮ ಏನಾಯ್ತು ಅಂತ. ಮುಖನೇ ನೋಡಲ್ಲ ಅಂತ ಹೊರಟೋದ್ರು
ಹಾ, ಆಡ್ರಿ ಆಡ್ರಿ, ಎಲ್ರೂ ಒಳ್ಳೆಯವರಾಗಿ, ಎಲ್ರಿಗೂ ಒಳ್ಳೇದಾಗ್ಲಿ. ಕೆಟ್ಟ ಬಡ್ಡಿ ಮಗ ನಾನು ಒಬ್ನೇ ಅಲ್ವಾ, ನಾನೊಬ್ನೇ ಎಲ್ಲ ಅನುಭವಿಸ್ತೀನಿ ಅಂತ ಹೊರಡ್ತಾನೆ. ಇವಳು ಇಡೀ ಪಾತ್ರೆ ಎಲ್ಲ ಈಚೆಗ್ ಚೆಲ್ತಾಳೆ. ಈಚೆಗ್ ಚೆಲ್ಲಿದ ತಕ್ಷಣ ಅವನು ನೋಡ್ಕೊಂಡು ಅತ್ತ ಹೊರಟ ಹೋಗ್ತಾನೆ. ನೀನಾಗಿ ಏನ್ ಮಾಡ್ಬೇಕು ಅನ್ನೋದು ತೋಚುದೇ ಇಲ್ಲ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇರ್ಬೇಕು ಇಂಥ ಪೀಕ್ಲಾಟ ಇರ್ಬೇಕು, ಯುದ್ಧ ಚೆನ್ನಾಗಿ ನಡೀತಾ ಇದೆ, ಜೋರಾಗಿ, ಡೈವೋರ್ಸ್ ಅವಶ್ಯಕತೆನೇ ಇಲ್ಲ. ಇವಳೇ ಓಡೋಗ್ತಾಳೆ. ಇದನ್ನೇ ನೆಪ ಮಾಡ್ಕೊಂಡು ಹೇಗಾದ್ರೂ ಮಾಡಿ ಮನೆ ಮುಂದೆ ಇರೋ ಆ ಹೂವಿನ ಅಂಗಡಿನ ಎತ್ತಂಗಡಿ ಮಾಡ್ಬೇಕಲ್ಲ, ಏನ್ ಮಾಡುದು ಅಂತ ಹೇಳಿ ಲೆಕ್ಕಾಚಾರ ಹಾಕ್ತಾಳೆ ಶಾಂತಿ. ಇತ್ತ ಶ್ರುತಿ ಬರ್ತಾಳೆ. ಶ್ರುತಿ ಬಂದು, ಹಾಯ್ ಬೇಬಿ ಹೇಗಿದೀಯಾ? ತುಂಬಾ ಬಿಸ್ಲು, ಬಂಗಾರ 24 ಕ್ಯಾರೆಟ್ ಇಂದ 22 ಕ್ಯಾರೆಟಿಗೆ ಬಂದಿದ್ದಾನೆ. ನೀನು ನನ್ ಜೊತೆ ಬರ್ತಿದೀಯಲ್ಲ ಬೇಬಿ, ನಿನ್ ಕ್ವಾಲಿಟಿ ಹೇಗೇನಾಗತ್ತೆ? ನಿನ್ ಜೊತೆನಾ? ಎಲ್ಲಿಗೆ? ಇವತ್ತು ಅಮ್ಮ ನೋಡಕ್ಕೆ ನನ್ನನ್ನ ಸ್ಟುಡಿಯೋಗೆ ಬಂದಿದ್ರು, ನನ್ನ ನೋಡ್ಲಿಕ್ಕೆ. ಅಪ್ಪನಿಗೆ ಪ್ರತಿ ವರ್ಷ ವೆಕೇಶನ್ ಹೋಗ್ಲಿಕ್ಕೆ ಫ್ರೀ ಟಿಕೆಟ್ ಬರುತ್ತೆ. ಹೋಟೆಲ್ಲು ಊಟ ಎಲ್ಲ ಫ್ರೀ. ನೀನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ನ ಅಲ್ಲಿ ಸೈಡ್ ಸೀಯಿಂಗ್ ದುಡ್ಡು ಕೊಡ್ಬೇಕು, ಅದನ್ನ ನಾನ್ ನೋಡ್ಕೋತೀನಿ ಬೇಬಿ. ಏನ್ ನಿನ್ ಮಾತಿನ ಅರ್ಥ? ನನ್ ಕೈಲಿ ಏನೂ ಆಗಲ್ಲ, 1 ರೂಪಾಯಿಗೂ ಬೆಲೆ ಇಲ್ಲ ಅಂತಲ್ಲ? ಅಯ್ಯೋ, ನಾನ್ ಯಾವಾಗ ಹಾಗೆ ನೀನ್ ಹೇಳ್ತಾ ಇರೋದು? ಫ್ರೀ ಹೋಟೆಲ್, ಫ್ರೀ ಊಟ, ಸೈಡ್ ಸೀಯಿಂಗ್ ನಾನ್ ದುಡ್ಡು ಕೊಡ್ತೀನಿ, ಇದಕ್ಕೆಲ್ಲ ಏನರ್ಥ? ಅಯ್ಯೋ ಬೇಬಿ, ಆಫರ್ ಏನಿದೆ ಅಂತ ಹೇಳಿದೆ ಅಷ್ಟೇ. ನೀನ್ ಆಫರ್ ಹೇಳಲಿಲ್ಲ, ನನ್ ಲೋಫರ್ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅನ್ನೋ ಹಾಗೆ ಹೇಳಿದೆ. ಮಾತಾಡ್ಬೇಕಾದ್ರೆ ಗಮನ ಇರ್ಬೇಕು ಶ್ರುತಿ. ವಾಟ್ಸ್ ರಾಂಗ್ ವಿತ್ ಯು ರವಿ? ಆ ಆಫರ್ ಏನಿದೆ ಅಂತ ನಾನು ಹೇಳಿದೆ ಅಷ್ಟೇ. ಇದಕ್ಕೆಲ್ಲ ನೀನ್ ತಪ್ಪಾಗಿ ತಿಳ್ಕೊಳಾಗಿದೆ. ನಾನು ಈ ಮನೇಲಿ ಇರ್ತಾನೆ ಇರ್ಲಿಲ್ಲ ಗೊತ್ತಾ ಅಂತ ಅಂತಾರೆ. ಏನೋ ನೀನ್ ಲವ್ ಮಾಡಿದೀನಿ ಅಂತ ಹೇಳಿ ಬಲವಂತವಾಗಿ ಈ ಮನೇಲಿ ಇದೀನಿ ಅಷ್ಟೇ. ಅಷ್ಟು ಬಲವಂತವಾಗಿ ಏನಕ್ಕೆ ಇರ್ತೀಯ? ನೀನ್ ತಾನೇ ಹೇಳಿದ್ದು ಎಲ್ಲಾರು ಇರ್ಬೇಕು, ಎಲ್ಲಾರು ಇರೋ ಮನೇಲಿ ಇರ್ಬೇಕು ಅಂತ ರವಿ ಅಂತಾನೆ. ಇದೇನಲ್ಲ, ನೋ, ನನಗೆ ನೀನ್ ಮಾತಾಡಿದ್ ಇಷ್ಟ ಆಗ್ಲಿಲ್ಲ ರವಿ ಅಂತ ರವಿ ಅಂತಾನೆ. ಮನೆಗೆ ಯಾಕೆ ಬಂದಿದ್ದೀನಿ ಅಂತ ಅನ್ಸುತ್ತೆ, ಸಾರಿ ಸರ್ ಟು ಸೇ ದಿಸ್ ಅಂತೇಳಿ ಹೊರಟೋಯ್ತಾನೆ ರವಿ. ಶ್ರುತಿ ಇತ್ತ ಬೇಜಾರು ಮಾಡ್ಕೊಂಡು ನಿಂತ್ಕೋತಾಳೆ. ಏನ್ ಮಾಡಿದ್ರೆ ಇವ್ರಿಗೆ ಇಷ್ಟೇನ ಅನ್ನೋ ರೀತಿ ಭಾವದಲ್ಲಿ. ಆನಂತರ ಸೂರ್ಯ ಹೋಗಿ ಹೊರ್ಗಡೆ ಹಿತ್ಲಲ್ಲಿ ನಿಂತಿರ್ತಾನೆ ಮರದಡಿ. ಅದೇ ಸಮಯಕ್ಕೆ ಮನೋಜ ದಿಂಬು ಚಾಪೆ ಎಲ್ಲ ಎತ್ಕೊಂಡ್ ಬರ್ತಾನೆ ಮಲ್ಗೋಕೆ ಅಂತ ಹೇಳಿ. ಸೂರ್ಯ ನೋಡ್ದವನು, ಲೇ ಮನೋಜ, ನೀನು ಚಾಪೆ ದಿಂಬು ಎತ್ಕೊ ಬರ್ತಿದೀಯ, ಏನು ಸಮಾಚಾರ ಅಂತಾನೆ. ಅದಕ್ಕೆ ಏನಿಲ್ಲಪ್ಪ, ಮಲ್ಗಕ್ ಬಂದೆ ಅಷ್ಟೆ ಅಂತಾನೆ. ಒಳಗೆ ಸೆಕೆ, ನಿದ್ದೆ ಬರಲ್ಲ. ನೀನೇನಿಲ್ಲಿ? ಅಪ್ಪ ಅಮ್ಮ ಒಳಗಡೆ ಮನ್ಕೋಕ್ ಶುರು ಮಾಡಿದ್ಮೇಲೆ ನಾನು ಇಲ್ಲೇ ಮಲ್ಗೋದು. ಹಾಲಿದೆಯಲ್ಲೋ? ಅಯ್ಯೋ, ನನಗೆ ಸ್ವಿಮ್ಮಿಂಗ್ ಬರಲ್ಲಪ್ಪ, ಹಾಲಲ್ಲಿ ಮಲ್ಕೊಂಡು ಮುಳುಗೋಗ್ಬಿಟ್ರೆ ಅಂತ ಹೇಳಿ ನಗ್ತಾನೆ. ರಾಯರ್ನ ಕೇಳದೆ, ಹಾಲಲ್ಲಾದ್ರೂ ಹಾಕು, ನೀರಲ್ಲಾದ್ರೂ ಹಾಕು, ಸೀದಾ ತಗೊಬಂದು ಇಲ್ಲಿ ಲಾನಲ್ಲಿ ಹಾಕ್ಬಿಟ್ಟಿದ್ದಾರೆ. ಇಲ್ಲಾದ್ರೂ ನೆಮ್ಮದಿಯಲ್ಲಿ ಮಲ್ಕೊಳ್ಳೋಣ ಅಂದ್ರೆ ನೀನ್ ಇಲ್ಗೂ ಬಂದು ಒಕ್ಕರ್ಸ್ಕೊಂಡಲ್ಲ ಅಂತ ಹಂಗೆ ತಿರುಗ್ಕೊಂಡು ಯೂಟರ್ನ್ ಹೋಗ್ಬೇಕಿತ್ತಾನೆ. ಯಾಕೋ ಬಂದೆ? ಹೋಗ್ಲಿ ಬಿಡೋ, ಏನೋ ಸಮಸ್ಯೆ? ಲೈ, ನೀನು ಓಲ್ವ ಆರ್ನು, ಐರಾವತ ಸೈರನ್ನು, ಅದಕ್ಕಿಂತ ವರ್ಸ್ಟ್ ಆಗಿರುತ್ತೆ ನೀನು ಹೊಡಿಯೋ ಗೊರ್ಕೆ. ಲಕ್ಷ್ಮಣ್ ರೇಖೆ ತರ ಒಂದ್ ಗೆರೆ ಹಾಕ್ಬಿಡ್ತೀನಿ. ನಿನ್ ಸೌಂಡು ಅದನ್ನ ದಾಟಿತ್ತ ಬರ್ಬಾರ್ದು. ಏನ್ ಹಿಂಸೆ ಕೊಡ್ತಾನೆ ಬರೋ ನೀನು, ಕೊಡೋದು ಹಿಂಸೆ, ಹೊಸನ ಸೌಂಡ್ ಮಾಡೋದಿತ್ತು ಅಂತಾನೆ. ಅನಂತರ ರವಿ ಬರ್ತಾನೆ. ರವಿ ಬಂದ್ಮೇಲೆ, ಓ ನಿಮ್ದೇನ್ ಕತೆ ಅಂತಾನೆ. ಅದಕ್ಕೆ ಮನೋಜ ಇದ್ದನು, ಇದ್ಯಾಕೋ ರವಿ, ನೀನೇನೋ ಹೊಸ್ದಾಗ್ ಮದ್ವೆ ಆಗಿರೋನಲ್ವೇನೋ, ನೀನ್ ಯಾಕೋ ಬಂದೆ ಅಂತ ಅಂತಾರೆ. ಏನಿಲ್ಲಪ್ಪ, ಪ್ರಾರಂಭದಲ್ಲಿ ಚೆನ್ನಾಗಿ ಇರ್ತಾರೆ. ಮೊದ್ಲೆಲ್ಲ ಮದ್ವೆಗಿನ ಮುಂಚಿತವಾಗಿ ಏನಾದ್ರು ತಪ್ಪು ಮಾಡಿದ್ರೆ ಪರವಾಗಿಲ್ಲ ಅಂತಾರೆ. ಆಮೇಲೆ ಎಷ್ಟು ಸಹಿಸ್ಕೊಳ್ಳೋದಿಲ್ಲ ನೋಡು, ಎಷ್ಟು ಸಿಟ್ಟು ಮಾಡ್ಕೋತಾರೆ. ಹೌದು ಕಣೋ, ನಂದು ಅದೇ ಕತೆ ಅಂತ ರವಿ ಅಂತಾನೆ. ಆಮೇಲೆ ಮನೋಜ ರವಿ ಇಬ್ರು ಕೂಡ ಈ ತರ ಮಾತಾಡ್ಕೊಂಡ್ಮೇಲೆ ಅದಕ್ಕೆ ವರ್ಕ್ ಆಗ್ಬಿಟ್ರ ಹಂಗಾದ್ರೆ ಅಂತ ಅಂತಾನೆ ರವಿ. ಅಂದ್ಮೇಲೆ ರವಿ ಇದ್ದವನು, ಕುಡಿಯೋದ್ ಕಂಡ್ರೇನೆ ಹಾಗಲ್ಲ, ಆದ್ರೂ ಇವತ್ತು ಯಾಕೋ ಕುಡಿಬೇಕು ಅಂತ ಅನ್ನಿಸ್ತಾ ಐತೆ. ಹೌದೇನು ಅಂತ ಸೂರ್ಯ ಅಂತಾನೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ರು ನೋಡಿ, ನಿಮ್ಮ ಆಶೀರ್ವಾದವೇ ಬಹಳಷ್ಟು ಮುಖ್ಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಅನಂತ ಧನ್ಯವಾದಗಳು ಎಲ್ರಿಗೂ ಕೂಡ.